ದರ್ಶನ್ ಕುರಿತಂತೆ ಈಗ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಾರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರದ ಕುರಿತಾಗಿಯೂ ಕೂಡ ಸ್ಫೋಟಕ ವಿಷಯಗಳು, ದೃಶ್ಯಗಳು, ಮಾಹಿತಿಗಳು ಒಂದೊಂದೇ ರಿವೀಲ್ ಆಗ್ತಾ ಹೋಗ್ತಾ ಇದೆ. ಈಗ ಸದ್ಯ ಅರೆಸ್ಟ್ ಆಗಿರುವಂತಹ ದರ್ಶನ್ ಸೇರಿದಂತೆ 13 ಆರೋಪಿಗಳ ಪೈಕಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಈಗ ವೈದ್ಯಕೀಯ ತಪಾಸಣೆ ನಡೆಸಿದ ನಂತರದಲ್ಲಿ ನೇರವಾಗಿ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗುವಂತಹ ಕೆಲಸಗಳಾಗುತ್ತೆ. ಅಲ್ಲಿ ಭಾರಿ ಮಳೆ ಕೂಡ ಆಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಪೊಲೀಸರು ಅಲ್ಲಿ ಬರುವಂತಹವ್ರನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯ ನೇರ ದೃಶ್ಯಾವಳಿಗಳನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ಸದ್ಯ ಕೆಲವೇ ಹೊತ್ತುಗಳ ಹಿಂದಷ್ಟೇ ಪೊಲೀಸರು ಆರೋಪಿಗಳನ್ನ ಕರೆದುಕೊಂಡು ಬೌರಿಂಗ್ ಆಸ್ಪತ್ರೆಯ ಒಳಕ್ಕೆ ಪ್ರವೇಶ ಮಾಡಿದ್ರು. ಈ ಹೊತ್ತಿನಲ್ಲಿ ಆರೋಪಿಗಳನ್ನೆಲ್ಲ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಕೆಲವೇ ಹೊತ್ತುಗಳಲ್ಲಿ ಅದು ಪೂರ್ಣವಾಗುತ್ತೆ. ಆ ನಂತರ ಮತ್ತೆ ಅದೇ ವಾಹನದ ಮೂಲಕವಾಗಿ ಅವರನ್ನ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಅದಕ್ಕೆ ಚಾಲನೆಯನ್ನ ಪಡೆದುಕೊಳ್ಳುತ್ತೆ. ಬೌರಿಂಗ್ ಆಸ್ಪತ್ರೆಯ ಮುಂಭಾಗ ಸುತ್ತ ಯಾವ ರೀತಿಯಾಗಿ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಕಾರಣ ಅಲ್ಲಿ ದರ್ಶನ್ ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಸಹಜವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಸೇರ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನ ಕಂಟ್ರೋಲ್ ಮಾಡಬೇಕು ಮತ್ತು ಆ ಆಸ್ಪತ್ರೆಗೆ ಬರುವಂತಹ ಇತರೆ ರೋಗಿಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲ ರೀತಿಯಾದಂತಹ ಬಂದೋಬಸ್ತನ್ನ ಮಾಡಿಕೊಂಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಮಗದೊಂದು ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತಹ ದೃಶ್ಯ ಅನ್ನಪೂರ್ಣೇಶ್ವರಿ ಠಾಣೆಯ ಮುಂಭಾಗದ ದೃಶ್ಯ. ನೇರವಾಗಿ ವಿಚಾರಣೆಯನ್ನ ಪೂರ್ಣ ಮಾಡಿದ ನಂತರದಲ್ಲಿ ಠಾಣೆಯಿಂದ ಹೊರಕ್ಕೆ ಕರೆದುಕೊಂಡು ಬಂದಂತಹ ವಿಜುವಲ್ಸ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ರಿ. ದರ್ಶನ್ ಅವರನ್ನ ಪ್ರತ್ಯೇಕವಾಗಿ ವಾಹನದಲ್ಲಿ ಕೂರಿಸಿಕೊಳ್ಳೋ ಮೂಲಕವಾಗಿ ಅಲ್ಲಿಂದ ಪೊಲೀಸರು ಕರೆತಂದ್ರು ಬೌರಿಂಗ್ ಆಸ್ಪತ್ರೆಗೆ. ಈಗಾಗಲೇ ದರ್ಶನ್ ಮತ್ತು ಪವಿತ್ರ ಗೌಡ ಇತರೆ 11 ಆರೋಪಿಗಳು, ಒಟ್ಟು 13 ಆರೋಪಿಗಳು ಈ ಕೊಲೆ ಕೇಸ್ನಲ್ಲಿ ಅವರೆಲ್ಲರೂ ಕೂಡ ವೈದ್ಯಕೀಯ ತಪಾಸಣೆಗೆ ಒಳಪಟ್ಟಿದ್ದಾರೆ. ಅವರ ಮೆಡಿಕಲ್ ಟೆಸ್ಟ್ ಅಲ್ಲಿ ಬಿಪಿ, ಶುಗರ್ ನಾರ್ಮಲ್ ಇದೆಯಾ, ಹಾರ್ಟ್ ರೇಟ್ ಏನು ಮತ್ತು ಇತರೆ ಸಮಸ್ಯೆಗಳು, ಹೆಲ್ತ್ ಇಶ್ಯೂಸ್ ಇದೆಯಾ, ಇದೆಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ರಿಪೋರ್ಟ್ ಅನ್ನ ಕೊಡಲಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ದರ್ಶನ್ A6 ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ. A1 ಆರೋಪಿ ಆಗಿರುವಂತಹದ್ದು ದರ್ಶನ್ ಅಭಿಮಾನಿ ಸಂಘದ ರಾಘವೇಂದ್ರ ಅವರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಡಿ ಗ್ಯಾಂಗ್ನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಮರ್ಡರ್ ಕೇಸ್ನ ಪ್ರಮುಖ ಆರೋಪಿಗಳನ್ನ ಅಂದ್ರೆ 13 ಜನ ಆರೋಪಿಗಳನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಅದಕ್ಕೂ ಮೊದಲು ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಬೇಕು. ಆ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಇನ್ನೇನು 10-15 ನಿಮಿಷದಲ್ಲಿ ಆ ಮೆಡಿಕಲ್ ಟೆಸ್ಟ್ ಅಂತ್ಯವಾಗುತ್ತೆ. ತದನಂತರ ಅವರನ್ನ ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸಲಾಗುತ್ತೆ. ಇಲ್ಲಿಯವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋದು ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ನಾನು ಕೊಲೆ ಮಾಡಿಲ್ಲ, ನನಗೇನು ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಅಂಥೇಳಿ ಪೊಲೀಸರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದು ಲೈನ್ ಆನ್ಸರ್ ಅನ್ನ ದರ್ಶನ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರ ಎದುರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಪಡಿಸ್ತಾರೆ ಪೊಲೀಸರು. ದಯಮಾಡಿ ನಮ್ಮ ಕಸ್ಟಡಿಗೆ ಕೊಡಿ, ನಾವು ಹೆಚ್ಚಿನ ತನಿಖೆಯನ್ನು ಮಾಡಬೇಕು. ಈ ಪ್ರಕರಣದಲ್ಲಿ ಈ ಕೊಲೆ ಪ್ರಕರಣದಲ್ಲಾಗಿರುವಂತಹ ಆಳ ಅಗಲವನ್ನು ಅರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕಸ್ಟಡಿಗೆ ಪಡೆದುಕೊಳ್ತಾರೆ. ಪೊಲೀಸರ ಕಸ್ಟಡಿಗೆ ಪಡೆದುಕೊಳ್ತಾ ಇದ್ದ ಹಾಗೆ ವಿಚಾರಣೆ, ಇಂಟ್ರಾಗೇಷನ್ ಆರಂಭ ಆಗುತ್ತೆ. ಹಲವು ರೀತಿಯ ಪ್ರಶ್ನೆಗಳನ್ನು ಈ 13 ಜನ ಆರೋಪಿಗಳಿಗೂ ಕೂಡ ಕೇಳಲಾಗುತ್ತೆ. ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡಲಾಗುತ್ತೆ. ಪ್ರತ್ಯೇಕವಾಗಿ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ, ಪ್ರಶ್ನೆಗಳ ಸುರಿಮಳೆಗೈದಂತಹ ಸಂದರ್ಭದಲ್ಲಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮೇಜರ್ ಡೆವಲಪ್ಮೆಂಟ್ಸ್ಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಕಂಡುಕೊಳ್ಳಬೇಕು. ಈ ಪ್ರಕರಣದಲ್ಲಿ ಮತ್ತಷ್ಟು ಆಳ ತನಿಖೆಗಿಳಿಬೇಕು ಅಂದರೆ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂಥೇಳಿ ಮ್ಯಾಜಿಸ್ಟ್ರೇಟ್ ಎದುರು ಪೊಲೀಸರು ಮನವಿಯನ್ನು ಮಾಡಿಕೊಳ್ತಾರೆ. ಪೊಲೀಸರ ಪರ ವಕೀಲರು ಮನವಿಯನ್ನು ಮಾಡಿಕೊಳ್ತಾರೆ. ನ್ಯಾಯಾಧೀಶರು ಪೊಲೀಸರ ಕಸ್ಟಡಿಗೆ ಕೊಡ್ತಾ ಇದ್ದ ಹಾಗೆ ಅಸಲಿ ಗ್ರಿಲ್ ಶುರುವಾಗುತ್ತೆ. ಹಲವು ರೀತಿಯ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ. ಈ ಕೊಲೆ ಪ್ರಕರಣದಲ್ಲಿ ಈ 13 ಜನ ಆರೋಪಿಗಳ ಪಾತ್ರ ಏನು, ಏನೆಲ್ಲ ಆಯಿತು, ಅಸಲಿ ಕಹಾನಿ ಏನು, ಎಲ್ಲವನ್ನೂ ಕೂಡ ಎಳೆಯಾಗಿ ಬಿಡಿಸುವಂತಹ ಕೆಲಸ ಪೊಲೀಸರ ತನಿಖೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ತನಿಖೆ ಆರಂಭ ಆಗಬೇಕು ಅಂದರೆ ಪೊಲೀಸರ ಕಸ್ಟಡಿಗೆ ದರ್ಶನ್ ಸೇರಿ, ಪವಿತ್ರ ಗೌಡ ಸೇರಿ 13 ಆರೋಪಿಗಳು ಕೂಡ ಬರಬೇಕಾಗುತ್ತೆ. ಈಗ ಆ ಪ್ರಕ್ರಿಯೆಗೆ ಪೊಲೀಸರು ಮುಂದಾಗಿರುವಂಥದ್ದು.
ಅದರ ಮೊದಲ ಹಂತವೇ ಮೆಡಿಕಲ್ ಟೆಸ್ಟ್. ಈಗ ಮೆಡಿಕಲ್ ಟೆಸ್ಟ್ಗೆ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ. ಈಗ ಮೆಡಿಕಲ್ ಟೆಸ್ಟ್ ಮುಗಿತಾ ಇದ್ದ ಹಾಗೆ ಅವರನ್ನ ಮ್ಯಾಜಿಸ್ಟ್ರೇಟ್ನ ಎದುರು ಹಾಜರುಪಡಿಸ್ತಾರೆ. ಅಲ್ಲಿ ಕಸ್ಟಡಿಗೆ ಪಡೆದುಕೊಳ್ತಾರೆ. ಕಸ್ಟಡಿಗೆ ಪಡಿತಾ ಇದ್ದ ಹಾಗೇನೆ ಒಂದು ಕ್ಷಣವೂ ವೇಸ್ಟ್ ಮಾಡ್ದೇನೆ, ಸಮಯ ವ್ಯರ್ಥ ಮಾಡ್ದೇನೆ 13 ಜನರನ್ನು ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನ ಆರಂಭಿಸ್ತಾರೆ. ಸಾಲು ಸಾಲು ಪ್ರಶ್ನೆಗಳನ್ನ ಇಲ್ಲಿಂದ ಆರಂಭಿಸ್ತಾರೆ. ಅದರ ಜೊತೆಗೆ ಈಗಾಗಲೇ ಕೊಲೆ, ಹಲ್ಲೆ ಸೇರಿದಂತೆ ಹಲವು ರೀತಿಯ ಸೆಕ್ಷನ್ಗಳನ್ನು ಇವರ ಮೇಲೆ ಹಾಕಿರೋದ್ರಿಂದ ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲರು ಕೂಡ ಸಹಜವಾಗಿಯೇ ಬೇಲನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಕ್ಷಣದಿಂದ ಕ್ಷಣಕ್ಕೆ ಈ ಪ್ರಕರಣದಲ್ಲಿ ಒಂದಿಷ್ಟು ಮೇಜರ್ ಡೆವಲಪ್ಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿರುವಂತಹದ್ದು. ಈಗಾಗಲೇ 13 ಜನ ಆರೋಪಿಗಳನ್ನು ಪ್ರತ್ಯೇಕ ವಾಹನದಲ್ಲಿ ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ವೈದ್ಯಕೀಯ ಪರೀಕ್ಷೆಯ ನಿಮಿತ್ತ. ಓಕೆ, ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಏನೆಲ್ಲ ಆಗ್ತಾ ಇದೆ, ಇದರ ಕುರಿತಾಗಿ ಲೇಟೆಸ್ಟ್ ಅಪ್ಡೇಟ್ಸ್ ಏನು? ದಿವ್ಯಾ, ಈಗಾಗಲೇ ಕೆಲವೇ ಕ್ಷಣಗಳ ಹಿಂದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 11 ಆರೋಪಿಗಳನ್ನ ಇದೀಗ ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಇದೀಗ ಮೆಡಿಕಲ್ ಟೆಸ್ಟ್ ಎಲ್ಲ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಆರಂಭವಾಗಿದೆ. ಸಾಮಾನ್ಯವಾಗಿ ನ್ಯಾಯಾಧೀಶ ಮುಂದೆ ಹಾಜರುಪಡಿಸುವ ಮೊದಲು ಆರೋಪಿಗಳ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಅವರ ದೇಹದ ಶುಗರ್ ಲೆವೆಲ್ ಕರೆಕ್ಟ್ ಇದೆಯಾ, ಅವರ BP ಇದೆಯಾ, ಹೀಗೆ ಯಾವ್ದಾದ್ರು ಬೇರೆ ಇತರ ಕಾಯಿಲೆಗಳಿದೆಯಾ, ಹೀಗೆ ನಾರ್ಮಲ್ ಮೆಡಿಕಲ್ ಟೆಸ್ಟ್ ಏನಿದೆ ಅದನ್ನ ಮಾಡಿ ಮುಗಿಸುವ ಕೆಲಸವನ್ನ ಇದೀಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಪೊಲೀಸರು ಮಾಡಿಸ್ತಿದ್ದಾರೆ. ಇದಾದ ಬಳಿಕ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಮಾಡಲಾಗುತ್ತೆ. 24ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನ್ಯಾಯಾಧೀಶರು ರಜಾ ಇರೋ ಕಾರಣ ಆರ್ಥಿಕ ವ್ಯವಹಾರಗಳ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಇದೀಗ ಹಾಜರುಪಡಿಸೋಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಪ್ರಕ್ರಿಯೆ ಏನಿದೆ ಇದು ಹಿಡಿಯಬಹುದು. ಅದಾದ ಬಳಿಕ ಬೌರಿಂಗ್ ಆಸ್ಪತ್ರೆಯಿಂದ ಸೀದಾ ACMM ನ್ಯಾಯಾಲಯಕ್ಕೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈಗಾಗಲೇ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಗಳನ್ನ ಸಹ ಮಾಡಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ ಇದೀಗ ಕೊಲೆ ಆರೋಪ ಪ್ರಕರಣದಲ್ಲಿ ನಟ ದರ್ಶನ್ರನ್ನ A6 ಆರೋಪಿಯನ್ನಾಗಿ ಮಾಡಲಾಗಿದೆ. ಹೀಗಾಗಿ ಒಂದಷ್ಟು ಈ ಪ್ರಕರಣದಲ್ಲಿ ಸ್ಪಾಟ್ ಮಾಜರ್ ಪ್ರಕ್ರಿಯೆ ಇರ್ಬೋದು, ಮತ್ತೆ ಆರೋಪಿಗಳ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದಿರ್ಬೋದು, ಇದಕ್ಕೆ ಸಮಯ ಬೇಕಾಗಿದೆ. ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಮನವಿ ಪತ್ರಗಳನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಇದಾದ ಬಳಿಕ ಕೋರ್ಟ್ ನಲ್ಲಿ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿಟ್ಟು ವಿಚಾರಣೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಈ ಪ್ರಕರಣದ A1 ಆರೋಪಿ ರಾಘವೇಂದ್ರ, A6 ಆರೋಪಿಯಾಗಿ ನಟ ದರ್ಶನ್ ಅವರಿದ್ದಾರೆ. ಪೆನ್ ಟು ಪೆನ್ ಡೀಟೇಲ್ಸ್ ಎಲ್ಲವೂ ಕೂಡ ಫೋನ್ನ ಮುಖಾಂತರವಾಗಿ ದರ್ಶನ್ ಅವರಿಗೆ ತಲುಪಿಸ್ತಾ ಇದ್ರು ಈ ಆರೋಪಿಗಳು ಅನ್ನುವಂತಹ ವಿಚಾರ ಈಗಾಗಲೇ ಟೆಕ್ನಿಕಲಿ ಅದರ ಮಾಹಿತಿಯನ್ನು ಕೂಡ ಪಡ್ಕೊಂಡಾಗಿದೆ.